ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯನ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರ ಹತ್ರನೂ ಕೂಡ ಓವರ್ಲಾಕ್ ಮಿಷಿನ್ ಅನ್ನೋದು ಇರೋದಿಲ್ಲ. ಸೊ ನಾರ್ಮಲಾಗಿ ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಓವರ್ಲಾಕ್ ಮಿಷಿನ್ ಎಲ್ಲ ತಗೊಂಡಿರಲ್ಲ ಅಲ್ವಾ. ಸೊ ಆ ಥರ ಇರೋರು ಹೇಗೆ ಫಿನಿಶಿಂಗ್ನ ಕೊಡಬೇಕು ಸೈಡು ನೋಡಿ, ಈ ರೀತಿ ಹಾಗೇ ಸ್ಟಿಚ್ ಮಾಡ್ತು ಅಂತಂದರೆ ಸೈಡಲ್ಲಿ ಒಂದು 2 ಸಲ ವಾಶ್ ಮಾಡ್ತು ಅಂತಂದರೆ ಬಟ್ಟೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ. ಆ ರೀತಿ ನಮಗೆ ಓವರ್ಲಾಕ್ ಮಷಿನ್ ಇಲ್ಲ ಅಂತಂದರೆ ಹೇಗೆ ಸ್ಟಿಚ್ ಮಾಡಬೇಕು ನಾನು 2 ರೀತಿ ತೋರಿಸ್ಕೊಡ್ತೀನಿ. ಓವರ್ಲಾಕ್ ಮಷಿನ್ ಇಲ್ಲ ಅನ್ನೋರು ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಹೇಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ಕೊಡ್ತೀನಿ. ಯಾಕಂತಂದರೆ ಫಿನಿಶಿಂಗು ನೀಟಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಬೆಲ್ಟ್ ಪಟ್ಟಿನೂ ಕೂಡ ಇನ್ವಿಸಿಬಲ್ ಆಗಿ ರೆಡಿ ಮಾಡಿರ್ತೀವಿ, ಹಾಗೆಯೇ ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ. ಹಾಗೆಯೇ ಸೈಡ್ ಕೂಡ ನಮಗೆ ನೀಟಾಗಿ ಫಿನಿಶಿಂಗ್ ಬಂತು ಅಂತಂದರೆ ನೀವು ಬ್ಲೌಸಲ್ಲಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಾ ಅನ್ನೋ ರೀತಿ ಆಗುತ್ತೆ ಕಸ್ಟಮರ್ಗೆ ನೋಡಿದಾಗ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಈ ಮೆಥಡ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಒಂದು ಸೈಡು ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ, ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ. ಸೊ ಇನ್ನೊಂದು ಸೈಡ್ ಕೂಡ ಹೇಗೆ ಅದನ್ನು ರೆಡಿ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ. ಇದನ್ನು ಈ ರೀತಿ ಸ್ಟ್ರೈಟು ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ರೀತಿ ಸ್ಟ್ರೈಟ್ ಇಲ್ಲ, ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಇದೆ ಅಂತಂದರೆ ಅದನ್ನು ಕೂಡ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ನಾನು ನಾರ್ಮಲಾಗಿ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ಸ್ಟ್ರೈಟ್ ಇದೆ ಇದು. ಸೊ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂತಂದವರು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆ ಅಂತಂದರೆ ಈ ಮೆಜರ್ಮೆಂಟ್ನ ಯೂಸ್ ಮಾಡ್ಕೊಳ್ಳಿ. ಸೀದಾನೇ ಇಟ್ಕೊಳ್ಳಿ ಬ್ಲೌಸ್ ಪೀಸು. ಫಸ್ಟು ಈ ರೀತಿ ಸೀದಾ ಇಟ್ಕೊಂಡು ಫಸ್ಟು ತೋಳಿನ ಮುಂಭಾಗಕ್ಕೆ ಹಾಗೆ ರಫಾಗಿ ಹಾಕ್ಕೊಳ್ಳಿ. ಅಷ್ಟೇ ಅಳತೆಗೆ ಹಾಕೋಬೇಕು ಅಂತೇನಿಲ್ಲ. ಹಾಗೆಯೇ ರಫಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಅಂತಂದರೆ ಇದು ಒಂದು ಸಮವಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೇಳ್ದೆ ಅಷ್ಟೇ. ಈ ರೀತಿ ಆರ್ಮೋಲ್ ಹತ್ರನೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಇದ್ದರೆ ಉಕ್ಸ್ಪಟ್ಟಿ ಕಡೆ, ಕಾಜಾಪಟ್ಟಿ ಇದ್ದರೆ ಕಾಜಾಪಟ್ಟಿ ಕಡೆ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 2 ಇಂಚು ಅಥವಾ 2.5 ಇಂಚು ಎಕ್ಸ್ಟ್ರಾ ಈ ಕಡೆ ಬಟ್ಟೆ ಇರಬೇಕು. ಅದು ಬಂದು ನಿಮಗೆ ಏನಿರಬೇಕು ಅಂತಂದರೆ ಒಂದು ಸಮನಾಗಿ ಇರಬೇಕು. ಅದೇ ರೀತಿ ನೋಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಪೀಸ್ ಬಂದು ನಿಮಗೆ ಸೀಮಿಂಗ್ ಅಲೈಸ್ಗೋಸ್ಕರ ಅದನ್ನು ಈ ರೀತಿ ನೀಟಾಗಿ ನೋಡಿ 2 ಇಂಚು 2 ಇಂಚು 2 ಇಂಚು 3 ಕಡೆ 2 ಇಂಚು ಇಟ್ಕೊಂಡು ಕರೆಕ್ಟಾಗಿ ಸ್ಟ್ರೈಟು ನೀವು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಮೇಲೇ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಾನು ಉಲ್ಟಾ ಏನು ಇಟ್ಟಿಲ್ಲ, ಇದನ್ನು ಮೇಲ್ಗಡೆನೇ ಇಟ್ಟು ಸೈಡಲ್ಲಿ ಫುಲ್ ಎರ್ಜಸ್ಗೆ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಈ ರೀತಿ ಫುಲ್ ಎರ್ಜ್ಗೆ ಒಂದು 1/4 ಇಂಚಷ್ಟು ಏನು ಬೇಡ, ಫುಲ್ ಎರ್ಜ್ಗೆ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಒಂದು ಸಮನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಕಟಿಂಗ್ ಮಾಡುವಾಗ ಒಂದು ಸಮ ಮಾಡ್ತು ಅಂತಂದರೆ ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತಂದರೆ ಈ ರೀತಿ ನೀವು ಕಟ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿದೆ. ಇದನ್ನು ಇವಾಗ ಉಲ್ಟಾ ತಿರುಗಿಸಿ ನೋಡಿ. ಇವಾಗ ನೀವು ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ನೋಡಿ, ಇಲ್ಲಿ ಸ್ವಲ್ಪನೂ ಕೂಡ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕೂಳೆ ಅನ್ನೋದು ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ ಅಲ್ವಾ. ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈ ರೀತಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಸೊ ಗೊತ್ತಾಯ್ತಲ್ವಾ. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ನು ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಬೆಸ್ಟ್ ಅಂತಂದರೆ ಈ ಮೆಥಡ್ನೇ ಯೂಸ್ ಮಾಡಿ ಬಿಗಿನರ್ಸು. ಸೊ ನಿಮ್ಗೆ ಏನಾದರೂ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೂ ಕೂಡ ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೈಡಲ್ಲಿ ನಿಮಗೆ ಇವಾಗ ನಾರ್ಮಲಾಗಿ ಸ್ಲೀವ್ಸ್ದು ಮುಂಭಾಗದ ಅಳತೆ, ಭುಜದಿಂದ ಹಾಗೆಯೇ ಹಾರ್ಮೋಲ್ ಅಳತೆ, ಸೈಡ್ ಫಿಟ್ಟಿಂಗ್ ಹೇಗೆ ಮಾಡ್ತೀರಾ ನಾರ್ಮಲಾಗಿ ಅದೇ ರೀತಿ ಸೈಡ್ ಫಿಟ್ಟಿಂಗ್ ಮಾಡಿ. ಎರ್ಜಸ್ಗೆ ಒಂದು ಹೊಲಿಗೆ ಆಗ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ಬಟ್ಟೆ ಕಾಣಿಸೋದಿಲ್ಲ. ಹಾಗೆಯೇ ಎಷ್ಟು ಸಲ ವಾಶ್ ಮಾಡಿದ್ರೂ ಕೂಡ ಇದು ಏನೂ ಆಗೋದಿಲ್ಲ. ಬೇಕಾದರೆ ಓವರ್ಲಾಕ್ ಮಿಷಿನಲ್ಲಿ ಮಾಡಿರೋದು ಕೂಡ ಹೊಂಟೋಗುತ್ತೆ ಒಂದೊಂದು ಸಲ ದಾರ ಎಳ್ಕೊಂಡು. ಬಟ್ ಈ ರೀತಿ ಸ್ಟಿಚ್ ಮಾಡೋದು ನಿಮಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ತುಂಬಾ ನೀಟಾಗಿ ಇರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಸೊ ಇನ್ನೊಂದು ಮೆಥಡ್ ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಆಲ್ರೆಡಿ ನಾವು ಈಗ ಈ ರೀತಿ 4 ಹೊಲಿಗೆನ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೈಡಲ್ಲಿ ಒಂದು 1/4 ಇಂಚಷ್ಟು ಗ್ಯಾಪ್ ಬಿಟ್ಟು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಹೀಗೆ ರಫ್ ಮಾಡ್ಕೊಳ್ತಾ ಬರಬೇಕು. ಸೈಡಲ್ಲಿ ವಿ ಥರ ಬರಬೇಕು, ಅದು ಆ ರೀತಿ ರಫ್ ಮಾಡ್ಕೊಳ್ತಾ ಬನ್ನಿ ಸ್ಟ್ರೈಟು. ಸೊ ಬೆಟರ್ ಅಂದರೆ ನಾನು ಫಸ್ಟ್ ತೋರಿಸಿರೋದೇ ಬೆಟರು. ಆದರೂ ನಿಮಗೆ ಓವರ್ಲಾಕ್ ಬೇಕು ಅಂದರೆ ವೈಟ್ ಕಲರ್ದು ಥ್ರೆಡ್ ಹಾಕ್ಕೊಳ್ಳಿ. ವೈಟ್ ಕಲರ್ ಥ್ರೆಡ್ ಹಾಕ್ಕೊಂಡು ಈ ರೀತಿ ನೋಡಿ, ಹೀಗೆ ಈ ರೀತಿ ವಿ ಶೇಪ್ ಥರ ಬರಬೇಕು. ಆ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ತಾ ಬರಬೇಕು. ಸೊ ನಾನು ಮಾಡಿದ್ದೀನಿ ನೋಡಿ, ಈ ರೀತಿ ವಿ ಶೇಪ್ ಥರ ಬರೋ ರೀತಿ ಮಾಡಿಕೊಂಡ್ರೆ ನಿಮಗೆ ಓವರ್ಲಾಕ್ ಥರನೇ ಅದು ಫಿನಿಶಿಂಗ್ ಬರುತ್ತೆ. ಬಟ್ ಪೂರ್ತಿಯಾಗಿ ಓವರ್ಲಾಕ್ ಥರ ಬರೋದಿಲ್ಲ, ಬಟ್ ನೋಡೋದಕ್ಕಂತೂ ಓವರ್ಲಾಕ್ ಥರನೇ ನೋಡಿ ನಾನು ಮಾಡಿದ್ದೀನಿ ಅಲ್ವಾ. ಮಿಷಿನ್ನಲ್ಲಿ ವೈಟ್ ಕಲರ್ ದಾರನ ಹಾಕಿ ಈ ರೀತಿ ಮಾಡಿದ್ರೆ ಇದೇ ರೀತಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವಾ, ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.